ಮೈಸೂರು ಸಿಲ್ಕ್ ಸೀರೆ ದೀರ್ಘಕಾಲದವರೆಗೂ ಬಾಳಿಕೆ ಬರಬೇಕು ಅಂತ ಅಂದ್ರೆ ನೀವು ಸೀರೆಯನ್ನು ಬಳಸಿದ ನಂತರ ನೀಟಾಗಿಡಲು ಈ ಟಿಪ್ಸ್ ಗಳನ್ನು ಫಾಲೋ ಮಾಡಬಹುದು. ಯಾವುದಾದ್ರೂ ಫಂಕ್ಷನ್ ಇಂದ ಮನೆಗೆ ಬಂದ ತಕ್ಷಣ ನೀವು ಧರಿಸಿದ್ದ ಮೈಸೂರು ಸಿಲ್ಕ್ ಸೀರೆಯನ್ನು ಹಾಗೆ ಮಡಿಚಿಡಬೇಡಿ. 20 ನಿಮಿಷಗಳ ಕಾಲ ಎಳೆ ಬಿಸಿಲು ಅಥವಾ ಗಾಳಿಗೆ ಒಣ ಹಾಕಿ. ಸೀರೆ ಮೇಲೆ ಎಣ್ಣೆ ಕಲೆ ಆಗಿದ್ದರೆ ಟಾಲ್ಕಂ ಪೌಡರ್ ಅನ್ನು ಅದರ ಮೇಲೆ ಹಾಕಿ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಿಂದ ಒರೆಸಬೇಕು. ನಂತರ ಸೀರೆಯ ಹಿಂಬದಿಯಿಂದ ಐರನ್ ಮಾಡಿದರೆ ಕಲೆ ಮಾಯವಾಗುತ್ತದೆ. ಇನ್ನು ಮೈಸೂರು ಸಿಲ್ಕ್ ಸೀರೆಯ ಫೋಲ್ಡಿಂಗ್ ಬಗ್ಗೆ ಹೇಳೋದಾದ್ರೆ ಒಮ್ಮೆ ಸೀದಾ ಮಡಚಿಟ್ಟರೆ ಮತ್ತೊಮ್ಮೆ ಉಲ್ಟಾ ಮಡಚಿಡಬೇಕು. ಐರನ್ ಮಾಡುವಾಗಲೂ ಸೀರೆಯ ಹಿಂಬದಿಯಿಂದ ಐರನ್ ಮಾಡಬೇಕು. ಜರಿ ಹಾಳಾಗುವ ಸಂಭವವಿರುವುದರಿಂದ ಪದೇ ಪದೇ ಐರನ್ ಮಾಡುವುದು ಒಳ್ಳೆಯದಲ್ಲ. ಮೈಸೂರು ಸಿಲ್ಕ್ ಸೀರೆಗಳು ಯಾವುದಾದರೂ ಕಾಟನ್ ಬಟ್ಟೆ ಬ್ಯಾಗ್ ಒಳಗಿರಿಸಿ ಅದನ್ನು ಫಂಗಸ್ ಇಂದ ತಪ್ಪಿಸಲು ಒಂದು ಬಟ್ಟೆಯಲ್ಲಿ ಪಲಾವ್ ಎಲೆ, ಲವಂಗ, ಏಲಕ್ಕಿ ಹಾಕಿ ಕಟ್ಟಿಟ್ಟರೆ ಸೀರೆಗೆ ಯಾವುದೇ ರೀತಿಯ ಫಂಗಸ್ ಬರುವುದಿಲ್ಲ. ಸೀರೆಯ ಕುರಿತು ಈ ರೀತಿಯ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ.